ಮುದ್ದು ವಿದ್ಯಾರ್ಥಿಗಳೇ, ಇಂದು ಸವಿಕನ್ನಡ ಪ್ರಥಮ ಭಾಷೆ ಕನ್ನಡ 1ನೇ ತರಗತಿಯ ಭಾಗ 2 ಪುಸ್ತಕದ 11ನೆಯ ಪಾಠವನ್ನ ಕಲಿಯೋಣ. ಪಾಠ 11 ಪಾಠಪೂರ್ವ ಚಟುವಟಿಕೆ. ಈ ದಿನಾಂಕಗಳ ವಿಶೇಷವನ್ನು ಓದಿ ತಿಳಿಸಿ. ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮದಿನ. ಜನವರಿ 26 ಭಾರತದ ಗಣರಾಜ್ಯೋತ್ಸವ. ಏಪ್ರಿಲ್ 14 ಬಾಬಾ ಸಾಹೇಬ ಡಾಕ್ಟರ್ BR ಅಂಬೇಡ್ಕರ್ ರವರ ಜನ್ಮದಿನ. ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯೋತ್ಸವ. ಸೆಪ್ಟೆಂಬರ್ 5 ಡಾಕ್ಟರ್ S ರಾಧಾಕೃಷ್ಣನ್ ರವರ ಜನ್ಮದಿನ. ಈ ದಿನವನ್ನು ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಅಕ್ಟೋಬರ್ 2 ಮಹಾತ್ಮ ಗಾಂಧಿರವರ ಜನ್ಮದಿನ. ಮೋಹನದಾಸ ಕರಮಚಂದ ಗಾಂಧಿ. ಈ ಮಹಾತ್ಮ ಗಾಂಧಿಯವರ ಪೂರ್ಣ ಹೆಸರು ಮೋಹನದಾಸ ಕರಮಚಂದ ಗಾಂಧಿ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ನವೆಂಬರ್ 14 ಜವಾಹರ್ಲಾಲ್ ನೆಹರೂರವರ ಜನ್ಮದಿನ. ಈ ದಿನವನ್ನು ನಾವು ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಡಿಸೆಂಬರ್ 25 ಯೇಸು ಕ್ರಿಸ್ತರ ಜನ್ಮದಿನ, ಕ್ರಿಸ್ಮಸ್ ದಿನ. ಪಾಠ 11 ವಿವೇಕಾನಂದರ ಜನ್ಮದಿನ. ಇದು ಗದ್ಯ ಭಾಗ. ಅದು ಒಂದು ಸರ್ಕಾರಿ ಶಾಲೆ. ಆ ದಿನ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಆಚರಣೆ. ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ. ರಹೀಮನು ಹೂವು ತಂದನು, ರಾಜನು ಮಾಲೆ ಮಾಡಿದನು. ಸ್ವಾಮಿ ವಿವೇಕಾನಂದರ ಪಟವು ಹೂಮಾಲೆಗಳಿಂದ ಕಂಗೊಳಿಸಿತು. ಶಾಂತಾರಾಮನು ದೇವರ ನಾಮ ಹಾಡಿದನು. ನಾರಾಯಣ ಗುರುಗಳು ದೀಪ ಬೆಳಗಿದರು. ಅದು ಒಂದು ಸರ್ಕಾರಿ ಶಾಲೆ, ಅಂದ್ರೆ ಅದೊಂದು ಗವರ್ಮೆಂಟ್ ಸ್ಕೂಲ್. ಆ ದಿನ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಆಚರಣೆ. ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬದ ದಿನ ಅದು. ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ. ಎಲ್ರಿಗೂ ಸಂತೋಷ. ಮಕ್ಕಳಿಗೆಲ್ಲ ಪಾಠ ಇಲ್ಲ, ಹುಟ್ಟುಹಬ್ಬದ ಆಚರಣೆ ಎಂದ ಕೂಡಲೇ ಸಡಗರವೋ ಸಡಗರ, ಅಂದ್ರೆ ಸಂತೋಷ. ರಹೀಮನು ಹೂವು ತಂದನು, ರಾಜನು ಮಾಲೆ ಮಾಡಿದನು. ಸ್ವಾಮಿ ವಿವೇಕಾನಂದರ ಪಟವು ಹೂಮಾಲೆಗಳಿಂದ ಕಂಗೊಳಿಸಿತು. ರಾಜ ಮಾಡಿದ ಮಾಲೆ, ಹೂವಿನ ಮಾಲೆಯನ್ನ ವಿವೇಕಾನಂದರ ಫೋಟೋಗೆ ಹಾಕಿ, ಫೋಟೋದಲ್ಲಿ ನೀವು ಗಮನಿಸಬಹುದು ಎಷ್ಟು ಸುಂದರವಾಗಿ ಮಕ್ಕಳೆಲ್ಲ ಸೇರಿ ಹೂವಿನ ಮಾಲೆಯನ್ನ ಮಾಡಿ ವಿವೇಕಾನಂದರ ಫೋಟೋಗೆ ಹಾಕಿದ್ದಾರೆ ನೋಡಿ. ಶಾಂತಾರಾಮನು ದೇವರ ನಾಮ ಹಾಡಿದನು. ನಾರಾಯಣ ಗುರುಗಳು ದೀಪ ಬೆಳಗಿದರು. ಚಿತ್ರದಲ್ಲಿ ನೀವು ನೋಡಬಹುದು, ಮಕ್ಕಳು ಹಾಡನ್ನ ಹಾಡ್ತಿದ್ದಾರೆ, ಗುರುಗಳು ದೀಪವನ್ನ ಬೆಳಗ್ತಾ ಇದ್ದಾರೆ. ರೂಪ, ದೀಪ, ಫಾತಿಮಾ, ನಿಸಾರ್ ಹಾಗೂ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣ ಮಾಡಿದರು. ಸಹನ ಕತೆ ಹೇಳಿದಳು. ರಜನಿ ತಾನೇ ಬರೆದ ಕವಿತೆ ಓದಿದಳು. ರೂಪ, ದೀಪ, ಫಾತಿಮಾ, ನಿಸಾರ್ ಮತ್ತು ಸೀತಾ ಇವರೆಲ್ಲ ಒಂದು ತರಗತಿಯ ವಿದ್ಯಾರ್ಥಿಗಳು. ಆ ದಿನ ವಿವೇಕಾನಂದರ ಹುಟ್ಟುಹಬ್ಬದ ಸಂಭ್ರಮದ ದಿನಾಚರಣೆಯನ್ನು ಆಚರಿಸಲು ಅವರೆಲ್ಲ ವಿವೇಕಾನಂದರ ಬಗ್ಗೆ ಭಾಷಣವನ್ನ ಮಾಡಿದರು. ಸಹನ ವಿವೇಕಾನಂದರ ಕಥೆಯನ್ನ ಎಲ್ಲರಿಗೂ, ಸಹಪಾಠಿಗಳಿಗೆ ಹೇಳಿದಳು. ರಜನಿ ಸ್ವರಚಿತ ಕವನವನ್ನ ವಾಚಿಸಿದಳು, ಅಂದ್ರೆ ತಾನೇ ಬರೆದ ಕವಿತೆಯನ್ನ ಅವಳು ಓದಿದ್ಲು. ಗುರುಗಳಾದ ನಾರಾಯಣ ಅವರು, ಸ್ವಾಮಿ ವಿವೇಕಾನಂದರು ಭಾರತದ ಕೀರ್ತಿ ಪುರುಷರು. ಅವರು ಭಾರತದ ಹೆಸರನ್ನು ಬಾನೆತ್ತರಕ್ಕೆ ಎತ್ತಿ ಹಿಡಿದರು. ನಮ್ಮ ದೇಶದ ಬಗ್ಗೆ ವಿದೇಶದಲ್ಲಿ ಭಾಷಣ ಮಾಡಿ ಹೆಸರು ಗಳಿಸಿದರು. ಅವರನ್ನು ಜನರೆಲ್ಲರೂ ವೀರ ಸನ್ಯಾಸಿ ಎಂದು ಕರೆಯುತ್ತಿದ್ದರು. ಈ ವಿಷಯವನ್ನೆಲ್ಲ ಗುರುಗಳು ಹೇಳಿದರು. ಏನ್ ಹೇಳಿದ್ರು ಗುರುಗಳು? ನಾರಾಯಣ ಗುರುಗಳು ಸ್ವಾಮಿ ವಿವೇಕಾನಂದರು ಹೇಗೆ ನಮ್ಮ ಭಾರತದ ಕೀರ್ತಿಯನ್ನ ವಿದೇಶದಲ್ಲಿ ಎತ್ತಿ ಹಿಡಿದರು, ವಿದೇಶದವರೆಲ್ಲ ಭಾರತದ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡಿದವರು ಸ್ವಾಮಿ ವಿವೇಕಾನಂದರು. ಈ ವಿವೇಕಾನಂದರನ್ನ
ವೀರ ಸನ್ಯಾಸಿ ಅಂತಾನೂ ಕೂಡ ಜನರು ಗುರುತಿಸ್ತಾ ಇದ್ರು. ಅವರು ಭಾರತದ ಉದ್ದಗಲ ಸುತ್ತಿದರು, ಜನರಿಗೆ ತಿಳುವಳಿಕೆ ನೀಡಿದರು. ಅವರು ಮಹಾನ್ ದೇಶಭಕ್ತರಾಗಿದ್ದರು. ಅಂದರೆ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದ ಸಂದರ್ಭದಲ್ಲಿ ಈ ವಿವೇಕಾನಂದರು ಭಾರತದ ಕೀರ್ತಿ ಪತಾಕೆಯನ್ನು ವಿದೇಶದಲ್ಲಿ ಮತ್ತು ದೇಶದ ಉದ್ದಗಲಕ್ಕೂ ಅವರು ಎಲ್ಲೆಲ್ಲಿ ಸಂಚಾರ ಮಾಡಿದ್ರು ಅಲ್ಲೆಲ್ಲ ಭಾರತದ ಕೀರ್ತಿಯನ್ನ ಹರಡಿದ್ರು. ಭಾರತ ಎಂದ್ರೆ ಏನು ಅನ್ನೋದು ಬೇರೆ ಜನರಿಗೆ ತಿಳಿಬೇಕನ್ನೋದು ಅವರ ಉದ್ದೇಶ ಆಗಿತ್ತು. ಭಾರತೀಯರು ಎಷ್ಟು ಹೆಮ್ಮೆ ಪಡಬೇಕು ಅಂದ್ರೆ ಈ ವಿವೇಕಾನಂದರು ಭಾರತದಲ್ಲಿರುವಂತಹ ವಿಶೇಷತೆಯನ್ನ ಎಲ್ಲರಿಗೂ ತಿಳಿಸಿದರು. ಅವರು ಮಹಾನ್ ದೇಶಭಕ್ತರಾಗಿದ್ದರು. ಭಾರತವೆಂದರೆ ಅವರಿಗೆ ತುಂಬಾ ಹೆಮ್ಮೆ ಎಂದು ಸ್ವಾಮಿ ವಿವೇಕಾನಂದರ ಗುಣಗಾನವನ್ನ ಮಾಡಿದರು. ನಾರಾಯಣ ಗುರುಗಳು ಸ್ವಾಮಿ ವಿವೇಕಾನಂದರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಪೀಟರ್ ವಂದಿಸಿದನು, ಮಾನಸ ಸಿಹಿ ತಿಂಡಿ ಹಂಚಿದಳು. ಹೀಗೆ ಸ್ವಾಮಿ ವಿವೇಕಾನಂದರ ಜನ್ಮದಿನ ಆಚರಣೆ ಬಲು ಸೊಗಸಾಗಿ ನಡೆಯಿತು. ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ಮರಳಿದರು. ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನ ಪೀಟರ್ ಮಾಡಿ ಮುಗಿಸ್ತಾನೆ. ಎಲ್ಲ ಮಕ್ಕಳಿಗೆ, ತರಗತಿಯ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಯನ್ನು ಮಾನಸ ಹಂಚಿದ್ಲು. ಹೀಗೆ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಆಚರಣೆ ತುಂಬಾ ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಸೊಗಸಾಗಿ ಆಚರಿಸಿದ್ವಿ. ಮತ್ತೆ ಭಾಗವಹಿಸಿದವರು ವಿದ್ಯಾರ್ಥಿಗಳು, ಗುರುಗಳು ಎಲ್ಲರೂ ಸಂತೋಷದಿಂದ ಮನೆಗೆ ಹೋದರು. ಓದಿದ ಪದಗಳು ಯಾವ್ಯಾವುದು ಅಂತ ನೋಡೋಣ. ಸರಕಾರಿ, ಜನುಮ, ಆಚರಣೆ, ಸಡಗರ, ಹೂವು, ಮಾಲೆ, ಪಟ, ತಿಂಡಿ, ಭಾಷಣ, ಗುರುಗಳು, ಭಾರತ, ಪುರುಷ, ಉದ್ದಗಲ, ಸಿಹಿ, ಸಂತಸ, ಹೆಸರು, ದೀಪ, ದೇಶ, ಸೊಗಸು, ಗುಣಗಾನ, ಹಾಡು, ಕತೆ, ಕವಿತೆ, ಓದು, ಸಮಾರಂಭ, ಬಲು, ಭಾಗವಹಿಸು, ಹಂಚು, ಮರಳು. ಪಾಠದಲ್ಲಿ ಈ ಎಲ್ಲ ಪದಗಳು ಬಂದಿವೆ. ಪಾಠವನ್ನೊಮ್ಮೆ ಚೆನ್ನಾಗಿ ಓದಿ ಮತ್ತೊಮ್ಮೆ ಬರೆದು ತೆಗೆಯಿರಿ. ಯಾವುದೇ ಅಕ್ಷರಗಳು ತಪ್ಪಾಗದಂತೆ ನೋಡಿಕೊಳ್ಳಿ.